ಶಿರಾನಗರದಲ್ಲಿ ರಸ್ತೆ ಅಗಲೀಕರಣಕ್ಕೆ ಹಿಡಿದಿದ್ದ ಗ್ರಹಣ ಕೊನೆಗೂ ಮುಕ್ತಾಯಗೊಂಡಿದೆ. ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ಶಿರಾನಗರ ಪ್ರದೇಶದಲ್ಲಿ ಸಾರ್ವಜನಿಕರ ಓಡಾಟ, ಸಂಚಾರ ದಟ್ಟಣೆ, ರಸ್ತೆ ಬದಿ ವಾಹನಗಳ ಪಾರ್ಕಿಂಗ್ ಇವೆಲ್ಲವುಗಳ ಮಧ್ಯೆ ರಸ್ತೆಗೆ ಹೊಂದಿಕೊಂಡಿರುವ ಗೂಡಂಗಡಿಗಳಿಂದ ಪಾದಚಾರಿಗಳು ಹಾಗೂ ವಾಹನ ಸವಾರರು ವ್ಯತಿರಿಕ್ತ ತೊಂದರೆ ಅನುಭವಿಸುತ್ತಿದ್ದರು. ನಗರದ ಸೌಂದರೀಕರಣಕ್ಕಾಗಿ 2022-23ನೇ ಸಾಲಿನ ಅಮೃತ ನಗರೋತ್ಥಾನ ಹಂತ 4ರ ಯೋಜನೆ ಅಡಿಯಲ್ಲಿ ವಿವಿಧ ವಾರ್ಡುಗಳಲ್ಲಿ ಮಂಜೂರಾದ ಸಿಸಿ ರಸ್ತೆ, ಬಿಟಿ ರಸ್ತೆ, ಚರಂಡಿ ಮತ್ತು ಸೆಂಟರ್ ಬೀದಿ ದೀಪಗಳು ಹಾಗೂ ಹೈಮಾಸ್ಟ್ ವಿದ್ಯುತ್ ದೀಪ ಹೀಗೆ ಡಿವೈಡರ್ ಕಾಮಗಾರಿಗಳಿಗೆ ಸುಮಾರು 2.5 ಕೋಟಿ ರೂಪಾಯಿ ಅನುದಾನ ನೀಡಿದ್ದು, ಯೋಜನೆ ಆರಂಭಕ್ಕೆ ಸಕಲ ಸಿದ್ಧತೆ ನಡೆಯುತ್ತಿದೆ. ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದೀರಾ? ಕಳೆದ 3 ದಿವಸದಿಂದನೂ ನಡೀತಾ ಇದೆ. ಇದು ಯಾವ ಥರ ಇದಾಗ್ತಾ ಇದೆ, ಏನು ಎತ್ತ? ಮೇನ್ ರೋಡಿನ ಅಕ್ಕಪಕ್ಕ ಇರ್ತಕ್ಕಂಥ ಏನು ಅನಧಿಕೃತ ಪೆಟ್ಟಿಗೆ ಅಂಗಡಿಗಳನ್ನು ಪರ್ಮನೆಂಟ್ಗೆ ಹಾಕ್ಕೊಟ್ಟಿದ್ದಾರೆ. ಅವಾಗ ಈಗಾಗಲೇ 5 ದಿವಸಗಳ ಮುಂಚೆ ಆಟೋ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಗೊತ್ತು ನಾವು ಸಹಿತ ಅವ್ರಿಗೆ ಹೋಗ್ಬಿಟ್ಟು ಕರೆದುಬಿಟ್ಟು ಎಚ್ಚರಿಕೆ ನೀಡಿದ್ವಿ. ಅವ್ರೇನು ಮಾಡಿದ್ದಾರೆ ಅಂದರೆ ಪರ್ಮನೆಂಟಾಗಿ ಫುಟ್ಪಾತ್ನಲ್ಲಿ ಪೆಟ್ಟಿಗೆ ಅಂಗಡಿ ಇಟ್ಕೊಳ್ಳೋಕ್ಕೆ ಅವಕಾಶ ಇಲ್ಲ, ಸರಿನಾ? ಅವರು ಏನು ಮಾಡಿದ್ದಾರೆ ಅಂತಂದರೆ ಪೆಟ್ಟಿಗೆ ಅಂಗಡಿಗಳು ಇಟ್ಕೊಂಡು ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡ್ಕೊಂಡಿದ್ದಾರೆ. ಕೇಬಿನವರಿಂದ ಅನಧಿಕೃತವಾಗಿ ತೊಗೊಂಡಿದ್ದಾರೆ ವಿದ್ಯುತ್ ಸಂಪರ್ಕ ಪಡ್ಕೊಂಡು ಅವರು ಬೇರೆಯವರಿಗೆ ಬಳೆ ಕೊಟ್ಟಿದ್ದಾರೆ. 3,000 5,000ಕ್ಕೆ ಬೇರೆಯವ್ರಿಗೆ ಬಳೆ ಕೊಟ್ಟಿದ್ದಾರೆ. ಇಲ್ಲಿ ಸಾರ್ವಜನಿಕರಿಂದ ತುಂಬ ತೊಂದರೆ ಅನುಭವಿಸ್ತಿದೆ. ಸಾರ್ವಜನಿಕರು ಭಾಳಷ್ಟು ಕಂಪ್ಲೇಂಟ್ಗಳು ನಗರಸಭೆಗೆ ಬರ್ತಾ ಇತ್ತು. ಹೀಗಾಗಿ ಈ ಸರಿ ಮುಖ್ಯಮಂತ್ರಿಗಳು ಅಮೃತ ನಗರೋತ್ಥಾನ ಯೋಜನೆ ಬೇಸ್ 4ರಲ್ಲಿ 2.5 ಕೋಟಿ ಸ್ಯಾಂಕ್ಷನ್ ಆಗಿದೆ ನಮ್ಮ ಸಿಟಿ ಬ್ಯೂಟಿಫಿಕೇಷನ್ಗೆ. ಆ 2.5 ಕೋಟಿಯಲ್ಲಿ 2 ಕಡೆ ಫುಟ್ಪಾತು ಮತ್ತು ರೇಲಿಂಗು ಎರಡೂ ಸಹಿತ ನಾವು ಮಾಡಲಿಕ್ಕೆ ಈಗ ಕಾರ್ಯಾದೇಶ ನೀಡ್ತೀವಿ. ಸರ್, ಈಗ ನೀವು KEBR ಮಾತ್ರ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತಾರೆ, 2 ಕೈ ಜೋಡಿಸಿದ್ರೆ ಕೈ ಇದಾಗೋದು. ಈ ನಗರಸಭೆನಲ್ಲೂ ಇದಕ್ಕೆ ನೀವು ಲೈಸೆನ್ಸ್ ಕೊಟ್ಟಿರ್ತೀರಾ ಇವ್ರಿಗೆ? ಅದು ಪರಿಶೀಲಿಸಬೇಕು, ಹಿಂದೆ ಯಾವ ರೀತಿ ಮಾಡಿದಾರೋ ಗೊತ್ತಿಲ್ಲ. ಈಗ ಟ್ರೇಡಿಂಗ್ ಲೈಸೆನ್ಸ್ ಅಂತ ತಗೊಂಡಿರ್ತಾರೆ, ಅದನ್ನು ನಿರಾಕ್ಷೇಪಣಾ ಪತ್ರ ಅಂತ ಕೊಟ್ಟಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಅದು ಹಿಂದೆ ಏನಾಗಿದೆ ನನಗೆ ಗೊತ್ತಿಲ್ಲ. ಬಟ್ ಈಗ ನಾವು ಇಮಿಡಿಯೇಟಾಗಿ ಬೆಸ್ಕಾಂನವರಿಗೆ AWR ಕಾಲ್ ಮಾಡಿದಾಗ ಅವರು ಬಂದು ನಮ್ಮ ಜೊತೆಗೆ ಎಲ್ಲ ಅನಧಿಕೃತ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಿದ್ದಾರೆ ನಮ್ಮ ಜೊತೆಗೆ. ನಾವು ಶಿರಾ ಪಟ್ಟಣವನ್ನು ಸೌಂದರೀಕರಣ ಮಾಡುವ ದೃಷ್ಟಿಯಿಂದ ನಾನೆಲ್ಲ ನಗರಸಭೆ ಸಿಬ್ಬಂದಿಗಳ ಜೊತೆಗೆ ಇವತ್ತು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದೀವಿ. ಸಾರ್ವಜನಿಕರಿಗೂ ಸಹಿತ ಮತ್ತು ನಮ್ಮ ಏನು ಈಗ ಅನಧಿಕೃತ ಪೆಟ್ಟಿಗೆ ಮಾಲೀಕರು ಇದ್ದಾರಲ್ಲ, ಅವರು ಸಹಿತ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರು ಈಗ ಆಲ್ರೆಡಿ ನಾವು ಬುಕ್ಕಾಪಟ್ಟಣ ಸರ್ಕಲಿಂದ ಹಿಡಿದು ಮತ್ತು ಬಸ್ ಸ್ಟ್ಯಾಂಡ್ವರೆಗೆ ಆಲ್ರೆಡಿ ಎಲ್ಲರಿಗೂ ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದೀವಿ. ಹಾಗೆ ಈಗ ದರ್ಗಾ ಸರ್ಕಲ್ ಬಂದಿದ್ದೀವಿ. ಅವರು ಒಂದು ವಾರ ಟೈಮ್ ಕೇಳಿದ್ದಾರೆ. ಆ ಬಾಂಧವರಿಗೂ ಸಹಿತ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮೂರು ಚೆನ್ನಾಗಿರಬೇಕು. ಬೆಂಗಳೂರಿಂದ ಬಂದ ತಕ್ಷಣ ಇದನ್ನೇ ಫೋಕಸ್ ಆಗೋದು. ಹಾಗಾಗಿ ನೀವು ದಯಮಾಡಿ ಒಂದು ವಾರದಲ್ಲಿ ತೆರವು ಮಾಡ್ಕೊಳ್ಳಿಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಗರಸಭೆ ಹೋರಾಟನಾಗಿ ಬರೀ ಪೆಟ್ಟಿಗೆ ಅಂಗಡಿ ತೆರವುನ ಅಥವಾ ಕಸ ತೆರವುನೂ ಇದಾಗುತ್ತಾ? 100% ಈಗಾಗಲೇ ಕಸ ತೆರವುಗಳನ್ನು ಈಗ ಡಿವೈಡರ್ ಮಧ್ಯೆ ಇರ್ತಕ್ಕಂಥ ಮಣ್ಣನ್ನು ನಾವು ಈಗಾಗಲೇ ಒಂದು ವಾರದಿಂದಲೂ ಸಹಿತ ಕ್ಲೀನ್ ಮಾಡ್ತಾ ಇದ್ದೀವಿ. ಏನು ಬ್ಲಾಕ್ ಸ್ಪಾಟ್ ಆಗ್ತಾರೋ, ಬ್ಲಾಕ್ ಸ್ಪಾಟ್ ಏನಿದೆಯೋ ಅವನ್ನು ಆದಷ್ಟು ಸಾರ್ವಜನಿಕರು ಬ್ಲಾಕ್ ಸ್ಪಾಟಿಗೆ ಕಸವನ್ನು ಎಸಿಬಾರ್ದು. ನಮ್ಮಲ್ಲಿನ ಗಾಡಿ ಬರ್ತದೆ, ನಮ್ಮ ಆಟೋಗಳು ಬರ್ತದೆ, ಆಟೋಕ್ಕೆ ಅವರು ಕಸವನ್ನು ಕೊಡಬೇಕು. ನಗರವನ್ನು ಸ್ವಚ್ಛತೆಯಿಂದ ಇಡಲಿಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಸರಿ, ಇದೇ ಹಿಂಭಾಗ ಇನ್ನು ಮುಂದೆ ಹೋದ್ರೆ ದರ್ಗಾ, ಅದ್ರ ಮುಂಭಾಗ ರಾಶಿಗಟ್ಟಲೆ ಇದ್ದಿದೆ ಕಸ ಇದೆ. ಈ CND ವೇಸ್ಟ್ಗೆ ನಾವು ಒಂದು ಜಾಗ ಗುರುತಿಸ್ತೀವಿ. CND ವೇಸ್ಟ್ಗೆ, ಕನ್ಸ್ಟ್ರಕ್ಷನ್ ಡೆಮಾಲಿಷನ್ ವೇಸ್ಟ್ಗೆ. ಆ್ಯಕ್ಚುಲಿ ನಾವು ಇಲ್ಲಿ ಹಿಂದೆ ಜಾಗ ಗುರ್ಸಿಲ್ಲ. ಈ ಗುರ್ಸ್ಬಿಟ್ಟು ನಾವು ಅವರಿಗೆ ಏನು ಹಳೆ ಮನೆಗಳನ್ನು ಕೆಡುತ್ತಾರೋ ಆ ವೇಸ್ಟನ್ನು ಅದೇ ಜಾಗವಾಗಿ ಡಂಪ್ ಮಾಡಬೇಕು. ಈಗೇನು ಮಾಡ್ತಾಯಿದ್ದಾರೆ ಅಂತಂದರೆ ಈ ಕಡೆ ಏನು ಮೇನ್ ರೋಡು ಹೈವೇ ಅಕ್ಕಪಕ್ಕ ಜಾಗಕ್ಕೆ ಅವರೆಲ್ಲ ಮಾಡ್ತಾ ಇದ್ದಾರೆ. ತಪ್ಪು. ಈಗ ನೀವು ಒಂದು ಕ್ವಶನ್ ಹೇಳಿದ್ರಿ, ಬೆಂಗಳೂರಿಂದ ಬರ್ತಿಂಗೆ ಸೌಂದರ್ಯ ಕಾಣಬೇಕು. ಈ ಬೆಂಗಳೂರಿಂದ ಬರ್ತಿಂಗೆ ಸ್ವಾಗತ ಮಾಡದೆ ನಮಗೆ ಕಸ ಶಿರಾ. ಖಂಡಿತ ಅದನ್ನು ತೆರವು ಮಾಡಲಿಕ್ಕೆ ನಾವು ಕೂಡಲೇ ಕ್ರಮ ತಗೋತೀವಿ.